ಆದ್ಮೇಲೆ ಇವತ್ತು ನಮ್ಮ ಜೊತೆ ಸಾಗರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಆಗಿದ್ದಂಥ ಡಾಕ್ಟರ್ ಪ್ರಸನ್ನ ಅವರಿದ್ದಾರೆ, ಹಾಗೂ ಗೌರವ ಆಗಿರ್ತಕ್ಕಂಥ ಶೃಂಗೇರಿ ಚಂದ್ರಮಠದ ಧರ್ಮಸ್ಥಳ ಅಶ್ವಿನಿ ಕುಮಾರ್ ಅವರಿದ್ದಾರೆ, ಮತ್ತು ಮುಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ನಾಯ್ಕ ಇದ್ದಾರೆ, ಹಾಗೂ ಬಹುಶಃ ಸಾಗರದ ಒಂದು ಸಂಪ್ರದಾಯ ದಾನಿಗಳು ಮತ್ತು ಲಯನ್ಸಿನ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಆಗಿರ್ತಕ್ಕಂಥ ಪಾಂಡಣ್ಣ ಅವರಿದ್ದಾರೆ, ಗುಡ್ಡಮನೆ ನಾಗರಾಜ್ ಇದ್ದಾರೆ, ಹಾಗೂ ನಮ್ಮ ಯುವ ಮುಂದಾಳು ಅಶೋಕ್ ಬೇಡ್ ಅವರಿದ್ದಾರೆ, ಹಾಗೂ ಸಂತೋಷ್ ಇದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಬಹುಶಃ ಲಯನ್ಸ್ ಸಂಸ್ಥೆ ಅಂದರೆ ಸಾಕಷ್ಟು ಸಂಘ ಸಂಸ್ಥೆಗಳೇನಾಗಿದೆ ಅಂತಂದರೆ, ನಾವು ನೋಡಿದಂಗೆ ಲೆಟೆಡ್ ಸಂಘಟನೆಗಳಾಗಿರ್ತಾರೆ ಮತ್ತು ಪದಾಧಿಕಾರಿಗಳ ವಿಜಿಟಿಂಗ್ ಕಾರ್ಡ್ ಪದಾಧಿಕಾರಿಗಳಾಗ್ತಾರೆ. ಆದರೆ ಲಯನ್ಸ್ ಸಂಸ್ಥೆ ಬಹುಶಃ ನೀವು ಬಂದಮೇಲೆ ಒಂದಲ್ಲ ಒಂದು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಸೊ ಇದು ಕೂಡ ಈಗ ನಾಡಿದ್ದು ನೀವು ಬಹಳ ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ರು, ದಯಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಬೇಕು ಅಂತ. ಆಗ್ಬೋದು. ಆತ್ಮೀಯ ಸಾಗರಿಕ ಮಿತ್ರರೇ, ನಮ್ಮೆಲ್ಲರೂ ಕೂಡ ಲಯನ್ಸ್ ಕ್ಲಬ್ ಸಾಗರದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲಯನ್ಸ್ ಕ್ಲಬ್ಬಿನ ಇತಿಹಾಸದಲ್ಲಿ 1973ರಲ್ಲಿ ಸಾಗರ ಲಯನ್ಸ್ ಕ್ಲಬ್ ಪ್ರಾರಂಭಗೊಂಡು ಇಲ್ಲಿಗೆ 53ನೇ ವರ್ಷ ತನ್ನದೇ ಆದಂಥ ವಿಶೇಷ ಸೇವೆಗಳನ್ನು ಮಾಡ್ತಾ ಬಂದಿದೆ. ಅದನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ತನ್ನದೇ ಆದಂತಹ ವಿಭಿನ್ನವಾದಂತಹ ವಿಶೇಷ ರೀತಿಯಲ್ಲಿ 1973ರಲ್ಲಿ ನಾವು ಯಾವತ್ತೂ ಕೂಡ ಮರಲಿಕ್ಕಾಗೋದಿಲ್ಲ. ಮೊದಲ ಸಂಸ್ಥಾಪಕ ಅಧ್ಯಕ್ಷರು ಲಯನ್ ಗೋಪಾಲಕೃಷ್ಣರಾವ್ ಚಿಪ್ಳಿಯವರು ಅವರ ಸಂಸ್ಥಾಪನೆ ಮಾಡಿದಂತಹ ಈ ಅಧ್ಯಕ್ಷತೆಯಲ್ಲಿ ನಡೆದಂತಹ ಲಯನ್ಸ್ ಕ್ಲಬ್ ಸಾಗರ ಇಲ್ಲಿವರೆಗೂ ಕೂಡ ತನ್ನದೇ ಆದಂಥ ವಿಶೇಷ ರೀತಿಯಲ್ಲಿ ಸೇವೆಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲೂ 2025-26ರಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ನಿಜಕ್ಕೂ ಖುಷಿಯಾಗುತ್ತೆ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಲಿಕ್ಕೆ. ನಮ್ಮ PMJF ಲೈನ್ ಅಶ್ವಿನಿ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ 317 ಹೆಚ್ಚಿನ ದ್ವಿತೀಯ ಜಿಲ್ಲಾ ಉಪಗವರ್ನರ್ ನಮ್ಮ ಅಶ್ವಿನಿ ಕುಮಾರ್ ಅವರು ಅವರ ವಿಭಿನ್ನತೆಯಲ್ಲಿ, ಅವರ ರೀತಿಯಲ್ಲಿ ಮಾರ್ಗದರ್ಶನದಲ್ಲಿ ನಾವುಗಳೆಲ್ಲರೂ ಕೂಡ ಹೆಜ್ಜೆ ನೀಡ್ತಾ ಇವತ್ತು ಏನೋ ಒಂದು ರೀತಿಯಲ್ಲಿ ಸಾಗರದ ಗ್ರಾಮೀಣ ಹಾಗೂ ನಗರ ಭಾಗದ ಜನತೆಗೆ, ಅದರಲ್ಲೂ ಕೂಡ ವಿಕಲಚೇತನರಿಗೆ, ಅಂಗವಿಕಲರಿಗೆ ಒಂದು ರೀತಿಯಲ್ಲಿ ಅವರಿಗೆ ತಲುಪುವಂಥ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಸಾಗರ ಹಾಗೂ ಶೃಂಗೇರಿ ಶಂಕರ ಮಠ ಸಾಗರ ಸಂಯುಕ್ತಾಶ್ರಯದಲ್ಲಿ ನಾವು 1,27,00,000 ಕೇಂದ್ರ ಸರ್ಕಾರದ ಸಾಧನ ಸಲಕರಣೆಗಳನ್ನು ನೀಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನನಗೆ ಖುಷಿ ಆಗ್ತದೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂಥ ಏನು ಭಾರತ ಸರ್ಕಾರದ ಒಂದು ಮಿನಿಸ್ಟ್ರಿ ಇದೆ, ಆ ಮಿನಿಸ್ಟ್ರಿ ಅಡಿಯಲ್ಲಿ ನಾವುಗಳು ಪ್ರಯತ್ನ ಮಾಡಿ ಕೇವಲ 1.5 ತಿಂಗಳಿನಲ್ಲಿ ಕಾಂಪೋಸಿಟ್ ರೀಜನಲ್ ಸೆಂಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ದಾವಣಗೆರೆಯಲ್ಲಿ ಏನು ನಮ್ಮ ಅಶ್ವಿನಿ ಕುಮಾರ್ ಅವರು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು, ಅಲ್ಲಿಂದ ಇಲ್ಲಿವರೆಗೂ ಕೇವಲ 1.5 ತಿಂಗಳಿನಲ್ಲಿ ನಾವು ಈ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಲಯನ್ಸ್ ಕ್ಲಬ್ ಸಾಗರ 2025-26ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಖ್ಯಾತಿ ಪಡ್ಕೊಂಡು ಮಾಡೆಲ್ ಕ್ಲಬ್ ಅನ್ನುವಂಥದ್ದು ಹೆಸರನ್ನ ಬಿರುದನ್ನು ತೆಗೆದುಕೊಂಡಿದೆ. ಅದರ ಜೊತೆಗೆ ಇವತ್ತು ಬಂದಂಥ ಒಂದು ಖುಷಿಯ ಸುದ್ದಿ ಏನಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಯಲ್ಲೂ ಕೂಡ ಸಾಗರ ಲಯನ್ಸ್ ಕ್ಲಬ್ ತನ್ನದೇ ಆದಂತಹ ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತಿದ್ದೇವೆ. ನಾಳೆ ಅಂದರೆ ಸೋಮವಾರ 18/5/2026 ಬೆಳಗ್ಗೆ 11 ಗಂಟೆಗೆ ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಶೃಂಗೇರಿ ಶಂಕರ ಮಠ ಶೃಂಗಾರಗೊಳ್ತಾ ಇದೆ. ಕಾರಣ ಇಷ್ಟೇ, ನಮ್ಮ ಸಾಗರ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರನ್ನ, ವಿಕಲಚೇತನರನ್ನ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಶ್ವಿನಿ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನಾವು ಇಂಥವ್ರಿಗೆ ತಲುಪಬೇಕ್ರಿ, ಇಂಥವ್ರಿಗೆ ನಾವು ಯಾರು ಕೂಡ ಒಂದು ಸಲಹೆ, ಒಂದು ಸಾಧನ ಸಲಕರಣೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೆಜ್ಜೆಯನ್ನೇ ನಾನು ಇಟ್ಕೊಂಡು ಈ ಹಂತಕ್ಕೆ ತಲುಪಿದ್ದೇವೆ. CRC ಜೊತೆಗೆ ಕೇವಲ 1.5 ತಿಂಗಳಲ್ಲಿ ನಾವು ಪತ್ರ ವ್ಯವಹಾರವನ್ನು ಮಾಡಿ ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರ್ವಭಾವಿ ಸಮಾಲೋಚನೆಗಳನ್ನು ಕೂಡ ನಾವು ಸರ್ಕಾರಿ ಆಸ್ಪತ್ರೆ ಹಾಗೂ ವಿಕಲಚೇತನ ಕಚೇರಿ ಜೊತೆ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ಇಟ್ಟಿದ್ದೇವೆ. ಅದರ ಸಾಗರ ಲಯನ್ಸ್ ಕ್ಲಬ್ ಏನು ಸಾಗರದ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಅಂಗವಿಕಲರಿಗೆ ಸಾಧನ ಸಲಕರಣೆಗಳನ್ನು ಕೊಟ್ಟಿದೆ, ಅದು ದಿನಾಂಕ 18ನೇ ತಾರೀಕಿಗೆ ಕೊಡ್ತಿದ್ದೇವೆ. ಅಂದರೆ ತದನಂತರ ನಾಡ್ದು ಸೋಮವಾರ ಕೊಡ್ತಿದ್ದೇವೆ. ಅವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮವನ್ನು ನಮ್ಮ ಸಾಗರ ಹಾಗೂ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಸಾಧನ ಸಲಕರಣೆಗಳನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ನಮ್ಮ ಸಂಸದರಾದಂಥ ಲೋಕಸಭಾ ಸಂಸದರಾದಂತಹ ಸನ್ಮಾನ್ಯ ಶ್ರೀ BY ರಾಘವೇಂದ್ರರವರು ಅದನ್ನು ನೀಡಲಿಕ್ಕಿದ್ದಾರೆ. ಹಾಗಾಗಿ ಸಾಗರಿಕರು ತಾವೆಲ್ಲರೂ ಕೂಡ, ನಾವೆಲ್ಲ ಲಯನ್ಸ್ ಕ್ಲಬ್ನವರು, ಶೃಂಗೇರಿ ಶಂಕರ ಮಠದ ಆಧ್ಯಾತ್ಮಿಕ ಚಿಂತನೆ ಉಳ್ಳವರು ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ. ಅದರ ಜೊತೆಗೆ
ನಮ್ಮ ಭಾರತ ಸರ್ಕಾರದಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಸಂಯುಕ್ತ ಪ್ರಾದೇಶಿಕ ಸಂಸ್ಥೆನೂ ಕೂಡ ಎಲ್ಲ ಸಿಬ್ಬಂದಿಗಳು ಕೂಡ ಒಂದು ಆಗಮಿಸುತ್ತಿದ್ದಾರೆ. ತಾವುಗಳೆಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಅಂಗವಿಕಲರಿಗೆ, ವಿಕಲಚೇತನರಿಗೆ ಅವರ ಸಾಧನ ಕಾರ್ಯಕ್ರಮಗಳ ತಲುಪುವಂಥ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಬೇಕು. ಮತ್ತೊಮ್ಮೆ ಸಾಗರ ಲಯನ್ಸ್ ಕ್ಲಬ್ ಸಾಗರದ ಪರವಾಗಿ ನಮಗೆ ಅಭಿನಂದನೆಗಳು ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಅದಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಶಂಕರ್. ತಾವೀಗ 28ನೇ ಲಯನ್ಸ್ ಗವರ್ನರ್ ಆಗ್ತಾ ಇದ್ದೀರಾ. ಈಗಾಗಲೇ ಅದಕ್ಕಿಂತ ಮುಂಚೆ ಬಹಳಷ್ಟು ಕ್ರಿಯಾಶೀಲವಾಗಿ ಚಟುವಟಿಕೆಗಳನ್ನು ಲಯನ್ಸ್ ಅಧ್ಯಕ್ಷರಾಗಬೇಕು ನಾವು ಹೇಳಿದ್ದೆ. ಈಗ ನಾಳೆ ಸೋಮವಾರ ಎಷ್ಟು ಜನಕ್ಕೆ ಕೊಡ್ತಾ ಇದ್ದಾರೆ ಮತ್ತು ಅದರ ಮಾನದಂಡಗಳೇನು, ಯಾವ ರೀತಿ ಮಾನದಂಡ ಇಟ್ಟುಕೊಂಡು ಕೊಡ್ತಾ ಇದ್ದಾರೆ? ಎಲ್ಲರಿಗೂ ನಮಸ್ಕಾರ. ಮಾಸಾ ನಂಜುಂಡಸ್ವಾಮಿಯವರು ನಮ್ಮ ಈ ಕಾರ್ಯಕ್ರಮದ ಒಂದು ಭಾಗವೂ ಹೌದು. ಹಾಗೆ ಅವರು ನಮ್ಮನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಪ್ರಶ್ನೆಗೆ ಉತ್ತರವನ್ನು ಸಹ ಕೊಡ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಪ್ರಾಯಶಃ ಸಾಗರದಲ್ಲಿ ಈ ರೀತಿಯ ಏಕಕಾಲದಲ್ಲಿ 1.5 ಕೋಟಿ ರೂಪಾಯಿಯಷ್ಟು ನಾವು ಪರಿಕರಗಳನ್ನು ಏನು ಈ ವಿಶೇಷ ಚೇತನ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೇವೆ, ಇದು ಇಲ್ಲಿವರೆಗೆ ಎಲ್ಲೂ ಸಾಗರದಲ್ಲಿ ಕೊಟ್ಟಿಲ್ಲ. ಇದೊಂದು ಇತಿಹಾಸ. ಆಮೇಲೆ ಮತ್ತೊಂದು CRCಯಲ್ಲಿ ಪ್ರಪ್ರಥಮವಾಗಿ ಜನರ ಹತ್ರ ಹೋಗಿ ಕೊಡುವಂಥದ್ದು ನಮ್ಮ ರಾಜ್ಯದಲ್ಲಿ. ಇವತ್ತು CRC ಒಂದೇ ಸೆಂಟರ್. ಆ ಒಂದು ಸೆಂಟರ್ ಮುಖಾಂತರ ಸಾಗರ ಪ್ರಪ್ರಥಮವಾಗಿ 167 ಜನರಿಗೆ 268 ಪರಿಕರಗಳನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದರಲ್ಲೂ ಸುಮಾರೊಂದು ನಮ್ಮ ಅಧ್ಯಕ್ಷ ಹೇಳಿದಾಗೆ 1.4 ಕೋಟಿ ರೂಪಾಯಿಯಷ್ಟು ಪರಿಕರಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಗೆ ಈಗಾಗಲೇ ಆ ಒಂದು CRCಯಿಂದ ನಮಗೊಂದು 3 ಕೋಟಿ ರೂಪಾಯಿಯಷ್ಟು ನಮಗೆ ಕೊಡಲಿಕ್ಕೆ ಅವಕಾಶಗಳಿತ್ತು. ಆದರೂ ಸಹ ನಾವಿಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ಸುಮಾರು ಒಂದು ಈ UDID ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. 5 ವಿಶೇಷ ಚೇತನ ವ್ಯಕ್ತಿಗಳ ಒಂದು ಇಲಾಖೆ ಇದೆ. ಆ ಇಲಾಖೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ 289 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ನಾವು ಅವ್ರನ್ನ ಅಸೆಸ್ಮೆಂಟ್ ಮಾಡಬೇಕಾಯ್ತು. ಈಗ ಒಂದು 15 ದಿವಸದ ಕೆಳಗೆ ನಾವು ಅಸೆಸ್ಮೆಂಟ್ ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲಿ 253 ಜನ ಭಾಗವಹಿಸಿದರು. ಆ ಭಾಗವಹಿಸಿದಂಥ ಇದರಲ್ಲಿ 167 ಜನಕ್ಕೆ ಒಂದು ಎಲಿಜಿಬಿಲಿಟಿ ಬಂತು. ಅವರಿಗೆ 268 ವಸ್ತು ಪರಿಕರಗಳನ್ನು ನಾವು ಕೊಡ್ತಾ ಇದ್ದೇವೆ. ಒಂದು 15 ರೀತಿಯ ಪರಿಕರಗಳು, 15 ಯಾರ್ಯಾರಿಗೆ ಏನೇನು ಅಗತ್ಯ ಇದೆಲ್ಲವನ್ನೂ ನಾವು ಕೊಡ್ತಾ ಇದ್ದೇವೆ. ಇದಲ್ಲದೆ 18ನೇ ತಾರೀಕು ಬೆಳಗ್ಗೆ 8ರಿಂದ 11 ಗಂಟೆವರೆಗೆ ಇನ್ನೂ ಒಂದಷ್ಟು ಜನಕ್ಕೆ ಯಾರಿಗೆ ಈ ಥರ ಹಿರಿಯ ನಾಗರಿಕರು ಈ ಒಂದು ಇದರಲ್ಲಿ ಬರ್ತಾರೆ, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಏನಿದ್ದಾರೆ ಅವರಿಗೆ ಹಿಯರಿಂಗ್ ಏಡ್ಸ್ ಇರ್ಬೋದು, ಈ ಥರ ಅನೇಕ ರೀತಿಯ ಇದನ್ನು ಸಹ ಅವತ್ತು ನಾವು ರಿಜಿಸ್ಟ್ರೇಷನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರಾಯಶಃ ಸಾಗರದ ಸಾಧ್ಯ ಇನ್ನೊಂದು ಕ್ಯಾಂಪನ್ನು ನಾವು ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ದಾವಣಗೆರೆಗೆ ಕಳಿಸಿ ಅದು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದು ನಿರಂತರವಾಗಿ ಈ ಕಾರ್ಯಕ್ರಮ ನಮ್ಮ ಲಯನ್ಸ್ ಸಂಸ್ಥೆಯ ಒಂದು ಮುಖ್ಯವಾದಂಥ ಒಂದು ಸೇವಾ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂಥ ಒಂದು ಯೋಜನೆ ಸಹ ನಮಗಿದೆ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಶೃಂಗೇರಿ ಮಠದಲ್ಲಿ ಯಾಕೆ ಮಾಡ್ತಿದ್ದೀರಿ ಅಂತ ಹೇಳುವಂಥ ಪ್ರಶ್ನೆ ಬರ್ಬೋದು. ಶೃಂಗೇರಿ ಮಠವು ಸಹ ಈಗಾಗಲೇ ಸಮಾಜಮುಖಿ, ಕೇವಲ ಧಾರ್ಮಿಕ ಆಧ್ಯಾತ್ಮಿಕತೆಯೊಂದಲ್ಲ, ಸಮಾಜಮುಖಿಯಾಗಿಯೂ ಸಹ ಸಾಕಷ್ಟು ಕೆಲಸವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಮೊನ್ನೆ ನಮ್ಮ ಶೃಂಗೇರಿಯ ಜಗದ್ಗುರುಡಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಯವರ 75ನೇ ವರ್ಷ ಈ ಸಂದರ್ಭ. ಆ ವರ್ಷದ ಸಂದರ್ಭದಲ್ಲಿ 75 ಜನರಿಗೆ ಅತ್ಯಂತ ಬಡವರಿಗೆ ಒಂದು ಆಟೋ ರಿಕ್ಷಾವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಹಾಗೆ ನಮ್ಮ ಶೃಂಗೇರಿ ಮಠದ ಬ್ರಾಂಚಸ್ ಎಲ್ಲೆಲ್ಲಿದೆ ಈ ರೀತಿ ಸಮಾಜಮುಖಿಯಾದಂಥ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಸಹ ಮಠದ್ದಾಗಿದೆ. ಅದಕ್ಕೆ ಪೂರಕವಾಗಿ ಶೃಂಗೇರಿ ಮಠವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆ, ಶೃಂಗೇರಿ ಮಠ ಎರಡೂ ಸೇರಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಜನೋಪಯೋಗಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನೋಡಿ, ನಮಗೆ ಮುಂದಿನ ಲಯನ್ಸ್ ಸಾಗರ ಅಧ್ಯಕ್ಷ ನಾಗರಾಜ್ ಹಾಕಿದ್ದಾರೆ. ಇವರು ಅತ್ಯಂತ ಲೀಡಿಂಗ್ ಲಾಯರ್. ಸರ್, ಈಗ ಮುಂದೆ ಲಯನ್ಸ್ ಅಧ್ಯಕ್ಷ ಆಗ್ತಾ ಇಲ್ಲ, ನಿಮ್ಮ ವಕಾಲತ್ತು ಇದರಲ್ಲಿದೆ, ಅವರಿಗೆ ಒಂದು ಕಡೆ ನ್ಯಾಯ ದೊರಕಬೇಕು ಮತ್ತು ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ನ್ಯಾಯ ದೊರಕಬೇಕು. ಯಾಕೆ ನೀವು ಸಮಯವನ್ನು ಈಗ ಮೀಸಲಾಗಿದ್ದೀರಿ? ನನಗೆ ನೊಂದವರಿಗೆ ಮತ್ತು ಅವಶ್ಯಕತೆ ಇದ್ದಂಥವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಅದಕ್ಕೆ ಅವಕಾಶ ಲಯನ್ಸ್ ಕ್ಲಬ್ಬಿಗೆ ನಾನು ಸೇರಿದ ಮೇಲೆ ಓದಿಗೆ ಬಂದಿದೆ. ಮತ್ತು ಈ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ನನಗೆ ಭಾಳ ಖುಷಿ ಆಗ್ತದೆ. ಮತ್ತು ಯಾರಿಗೆ ಅವಶ್ಯಕತೆ ಇದೆ ಆ ವಸ್ತುಗಳು ಅವರಿಗೆ ದೊರಕುವಂತೆ ಮಾಡುವಲ್ಲಿ
ನಾವು ಯಶಸ್ವಿ ಆಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ನಾನು ಲೈನ್ ಸಂಸ್ಥೆಗೆ ಅಧ್ಯಕ್ಷನಾಗಬೇಕು, ನಾನು ಈ ಕೆಲಸದ ಒತ್ತಡದಲ್ಲಿ ಆಗಲ್ಲ ಅನ್ನೋಂಥ ಮಾತು ಹರಿದಾಡ್ತಾ ಇದೆ. ಬಟ್ ನಾನು ಯಾವುದೇ ಕೆಲಸದಲ್ಲಿ ತೊಡ್ಕೊಂಡಾಗ ನಾನು ಎಲ್ಲ ರೀತಿಯಿಂದಲೂ ನನ್ನ ಶಕ್ತಿ ಮೀರಿ ಆ ಕೆಲಸನ ಮಾಡ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರಿಗೆ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮ ಹೊಂದಿದ್ದೇನೆ. ಆದ್ದರಿಂದ ಈ ಲಯನ್ಸ್ ಸಂಸ್ಥೆಯ ಆ ವತಿಯಿಂದ ಇದಕ್ಕೆಲ್ಲ ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥ ಅಭಿಲಾಷೆಯನ್ನು ನಾನು ಹೊಂದಿರುವುದರಿಂದ ಈ ನಾಡಿದಾಗ್ತಕ್ಕಂಥ 18ನೇ ತಾರೀಕಿಗೆ ಈ ಏನು ವಿಕಲಚೇತನರಿಗೆ ನಾವು ಒಂದು ಸಾಧನಗಳನ್ನ ಕೊಡ್ತಾ ಇದ್ದೀವಿ, ಅವುಗಳನ್ನ ಸದುಪಯೋಗವನ್ನು ಮತ್ತು ಅವುಗಳನ್ನು ಬಳಸುವಂಥ ಬೆನಿಫಿಷರೀಸ್ ಅದನ್ನು ಬಳಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ನಾನು ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ನಮ್ಮ ಜೊತೆ ಟಿ.ವಿ. ಪಾಂಡಣ್ಣ ಅವರಿದ್ದಾರೆ. ಟಿ.ವಿ. ಪಾಂಡಣ್ಣ ಅಂತಲೇ ಈ ಸಾಗರದಲ್ಲಿ ಪ್ರಚಲಿತವಾದ ಅವರ ಹೆಸರು. ಯಾವುದೇ ಕಾರ್ಯಕ್ರಮ ಆಗಲಿ ಅವರು ಮುಂಚೂಣಿಯಲ್ಲಿದ್ದು ಅವರ ಕೈಲಾದ ಸಹಾಯವನ್ನು ಮಾಡುವಂಥ ವ್ಯಕ್ತಿ. ಅವರು ಸಾಗರದಲ್ಲಿ ಬೇರೆ ಬೇರೆ ಅನೇಕ ಸಂಘ ಸಂಸ್ಥೆಗಳಲ್ಲಿದ್ದಾರೆ. ಸುವಿಧಾ ಇದ್ದಾರೆ, ಗಣಪತಿ ದೇವಸ್ಥಾನದ ಅಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಈ ಥರ ಈಗ ಲಯನ್ಸಲ್ಲಿದ್ದಾರೆ. ಪಾಂಡಣ್ಣ ಇಷ್ಟು ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಏನು ಅನಿಸುತ್ತೆ? ನಮಗೆ ಈ ಕಾರ್ಯಕ್ರಮ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಬಂದವರಿಗೆಲ್ಲ ತಲುಪಿಸ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ನಾವು ಇದರಿಂದ ನಮಗೆಲ್ಲ ಭಾಳ ಒಳ್ಳೆಯದಾಗುತ್ತೆ. ಮತ್ತೆಲ್ಲ ನಮಗೆ ತಗೊಂಡವ್ರು ನಮ್ಗೆ ಹರಿಸ್ತಾರಲ್ಲ, ಅದೇ ಸಾಕು. ನಮ್ಮ ಹುಡುಗ ಏನು ಮಾಡ್ತಾರೆ ಆ ಜನ ತಗೊಂಡು ಅದು ಖುಷಿ ಪಡ್ತಾರಲ್ಲ, ಅದರಿಂದ ಅದೇ ನಮಗೆ ಸಂತೋಷ. ಆದ್ರೆ ಮತ್ತು ನಮ್ಮ ಲೈಫ್ ಕ್ಲಬ್ಬಲ್ಲಿ ಈಗೆಲ್ಲ ಭಾಳ ಹೈ ಸ್ಪೀಡ್ ಆಗಿದೆ. ನಮ್ಮ ಲೈಫ್ ಪ್ರಸನ್ನ ಬಂದಿದೆ, ಅಶ್ವಿನಿ ಕುಮಾರ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಈ ವರ್ಷದ ಲೈಫ್ ಕ್ಲಬ್ನಲ್ಲಿ 25-26 ವರ್ಷ ಕೆಲಸ ಮಾಡಿಲ್ಲ. ಈಗ 53 ವರ್ಷದಿಂದ ಲೆಕ್ಕ ಹಾಕಿದ್ರೆ 50.3 60.1 ನಮ್ಮದಕ್ಕೆ ಯಾಕೆ ನಾನು ಅವಾಗಿಂದ ನಾವು 3 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಅದಕ್ಕೋಸ್ಕರ ಇವೆಲ್ಲ ಇಂಥ ಕೆಲಸ ಮಾಡಬೇಕಾದ್ರೆ ನಾವು ಸಾಥ್ ಕೊಡಬೇಕು ಅಂತೇಳಿ ಅವ್ರ ಜೊತೆ ಇರೋದು, ನಾವು ಜೊತೆ ಇಟ್ಟು ಅವ್ರಿಗೆ ಕೊಟ್ಟು ಅವರ ಮಾರ್ಗದರ್ಶನ ತಗೊಂಡು ಇವೆಲ್ಲ ಕೆಲಸ ಮಾಡ್ತಾರೆ. ಅಂದರೆ ನಮ್ಗೆ ಭಾಳ ಖುಷಿ ಇದೆ, ಮನಸ್ಸಿಗೆ ತೃಪ್ತಿ. ಈ ಕೆಲಸದಲ್ಲಿ ನಮ್ಮ ದುಡ್ಡು ಖರ್ಚು ಎಷ್ಟಾಗುತ್ತೆ ಅನ್ನೋ ಪ್ರಶ್ನೆ ನಮಗಿಲ್ಲ. ಯಾಕಂದ್ರೆ ನಾವು ಏನು ದುಡ್ಡು ಖರ್ಚು ಮಾಡೋದು ಆ ಜನಕ್ಕೆ ಬಂದಿದ್ದಕ್ಕೆ ಒಂದು ಇದು ಮಾಡ್ತಾ ಇದ್ದೀವಲ್ಲ, ಸಾಂತ್ವನ ಹೇಳ್ತಾನೆ ಅನಿಸ್ತಾರೆ. ಖುಷಿ ಆಗುತ್ತೆ. ಎಲ್ಲರ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಎಲ್ಲರೂ ಬರಬೇಕು ಅಂತ ಹೇಳ್ತೀನಿ. ಅಶೋಕ್ ಬೇಡೂರು ಇದ್ದಾರೆ. ಬಹುಶಃ ರಾಜಕೀಯ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉತ್ತಮ ಸ್ಥಾನಮಾನವನ್ನು ಕೂಡ ಪಡಿತಾರೆ ಅಂತೇಳಿ ಬಹುಶಃ ಈ ಸಾಗರ ತಾಲೂಕಿನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅಶೋಕ್ ಬೇಡೂರವರೇ, ನಮಗೆ ಒಂದು ನಿಮ್ಮಲ್ಲಿ ವಿನಂತಿ ಕೂಡ ಇದೆ ನಮ್ಮ ಎಲ್ಲರ ಪರವಾಗಿ. ಇಲ್ಲಿ ನೋಡಿ, ವಿಶೇಷ ಚೇತನವರಿಗೆ ಏನಾಗ್ತದೆ, ಈ ಆಸ್ಪತ್ರೆಗಳಲ್ಲಿ ಅದನ್ನು ಸಂಬಂಧಪಟ್ಟಂಥ ವೈದ್ಯರು, ಆರ್ಥೋಪೆಡಿಕ್ ಸರ್ಜನ್ ಇರ್ಬೋದು ಅಥವಾ ಕಿವಿಗೆ ಸಂಬಂಧಪಟ್ಟಂತೆ ENT ಇರ್ಬೋದು, ಆಯಾ ಡಾಕ್ಟರ್ಸ್ಗಳು ಅವರಿಗೆ ಅದನ್ನು ನೋಡಿಬಿಟ್ಟು ಆ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಆ ಪರ್ಸೆಂಟೇಜ್ ಹಾಕುವಂಥ ಸಂದರ್ಭಗಳಲ್ಲಿ ಅವರಿಗೆ 75 ಮೇಲಿದ್ದರೆ, 75-80 ಮೇಲಿದ್ದರೆ ಮಾತ್ರ ಇದು ಸಿಗತ್ತೆ. ಅದು ಇದ್ದರೂ ಕೂಡ, ಅಂದರೆ ಆ 80% ಕೊಡುವಂಥ ಅವಕಾಶ ಇದ್ದರೂ ಕೂಡ ಎಷ್ಟೋ ಕಡೆ ಅವರು ಸರಿಯಾಗಿ ನೋಡೋದಿಲ್ಲ. ಈ ಥರ ಕೆಳಗೆ ಭಾಳಷ್ಟು ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ. ಅಂದರೆ ಅವರು ಸರ್ಕಾರದಿಂದ ಸೌಲಭ್ಯ ಪಡೆಯುವುದರಿಂದ ವಂಚಿತರಾಗ್ತಾ ಇದ್ದಾರೆ. ಈಗ ನೀವು ಗೌರವಾನ್ವಿತ ನಮ್ಮ ಈಗ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಮತ್ತು ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾಗಿದ್ದ ಗೋಪಾಲಕೃಷ್ಣ ಬೇಡೂರಿಗೆ ಭಾಳ ಹತ್ರ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ವಂಚಿತರಾದವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ನೀವು ಯಾವ ರೀತಿ ಪಾತ್ರ ವಹಿಸ್ತೀರಾ ಅನ್ನೋದು ದಯಮಾಡಿ. ಸರ್, ಇದು ನನಗೆ ಕೂಡ ಅನುಭವ ಆಗಿದೆ. ಯಾಕಂತ ಹೇಳಿದರೆ, ನಾನು ಒಬ್ಬ ಇದೇ ಥರ ವಿಶೇಷ ಚೇತನರನ್ನು ನಾನು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದಾಗ ಅವರಿಗೆ ಸಿಗಬೇಕಾಗಿದ್ದಂಥ ಪರ್ಸೆಂಟೇಜ್ ಸಿಗಲ್ಲ, ಕಣ್ಣಿನ ಒಂದು ಸಮಸ್ಯೆ ಇದ್ದಾಗ. ಸೊ ಹಂಗಾಗಿ ನಾನು ಅವಾಗ ಏನು ಮಾಡಿದೆ, ಇಲ್ಲಿ ನಮ್ಮ ಶಾಸಕರಿಗೆ ಹೇಳಿ ಜಿಲ್ಲೆಯಿಂದ ಆರ್ಡರ್ ಮಾಡಿಸಿ ಅವರಿಗೆ ಒಂದು ಸವಲತ್ತು ಸಿಗೋಕೆ ಮಾಡಿದ್ರು. ಖಂಡಿತ ಸರ್, ಇದು ಸತ್ಯ. ಯಾಕೆಂತ ಹೇಳಿದರೆ, ಅಲ್ಲಿ ಅದು ಏನಾಗುತ್ತೋ ಗೊತ್ತೆ, ವೈದ್ಯರಿಗೆ ಈ ವಿಶೇಷ ಚೇತನರು ಬಂದಾಗ ಸ್ವಲ್ಪ ಏನು ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿ ಯಾವುದೇ ಒಂದು ಗೊಂದಲಗಳಾಗಲ್ಲ. ಮತ್ತು ಅವ್ರಿಗೇನು ಸೇವೆ ಸಿಗಬೇಕಾದ ಒಂದು ನ್ಯಾಯವನ್ನು, ಸವಲತ್ತನ್ನು ಖಂಡಿತವಾಗಿ ನಮ್ಮ ಶಾಸಕರಿಗೆ ಸರ್ಕಾರ ಮಾಡ್ತಾ ಇದ್ದೀವಿ. ಹಾಗೆ ಲಯನ್ಸ್ ವಿಚಾರ ಬಂದಾಗ ನಾನು ಹೊಸ ಸದಸ್ಯ. ನಾನು ಹಿಂದೆ ನನಗೆ ಪ್ರಸನ್ನ ಸರ್ ಮತ್ತು ನಮ್ಮ ನಾಗರಾಜ್ ಸರ್ ಅವರು ನನಗೆ ಹೇಳಿದ್ರು ಲೈನ್ ಸಂಸ್ಥೆ ಸೇರ್ಬೇಕು. ನಾನು ಯೋಚನೆ ಮಾಡಿದೆ, ಎಲ್ಲರೂ ದೊಡ್ಡವರಿದ್ದಾರೆ, ನಾನಲ್ಲಿ ಹೋಗಿ ಏನು ಮಾಡಲಿ ಅಂತ. ಅಂದರೆ ನಮ್ಮಪ್ಪ ಹುಡುಗ, ಇನ್ನು ಚಿಕ್ಕವನು, ಅವನ ವಯಸ್ಸಿಗೆ ಹೋಗಿ ನಾನು ಚಿಕ್ಕವನು, ಏನು ಮಾಡ್ಬೋದಲ್ಲ ಅಂತೇಳಿ. ಆದರೂ ಒಂದಿಷ್ಟು ದಿನ ತಪ್ಸ್ಕೊಂಡು ಓಡಾಡಿದೆ. ಇವರು ಅಧ್ಯಕ್ಷರು ಸಿಗಲಿಲ್ಲ, ನಾಗರಾಜ್ ಅವ್ರಿಗೆ ಸಿಗಲಿಲ್ಲ, ತಪ್ಸ್ಕೊಂಡು ಓಡಾಡಿದೆ. ಬಟ್ ಆಮೇಲೆ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಭಾಳ ಖುಷಿ ಆಯಿತು. ಅಶ್ವಿನಿ ಸರ್ ಅವ್ರನ್ನ ಮುಂಚೆ ನೋಡಿದಾಗ ಅಶ್ವಿನಿ ಸರ್ ಯಾರನ್ನು ಮಾತಾಡಲ್ಲ ಇರ್ಬೋದು.
ಬಟ್ ಅವ್ರು ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ನನಗೆ ನಾಚಿಕೆ ಆಗ್ತಿದೆ ಈಗ, ಭಾಳ ನಾಚಿಕೆ. ನಾನು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಒಂದು ವರ್ಷದಲ್ಲಿ 6 ತಿಂಗಳು ಬರಲಿಲ್ಲ ಸರ್, ನಾನು 6 ತಿಂಗಳು ಬಂದೇ ಇಲ್ಲ. ಭಾಳ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಬಟ್ ಅವ್ರು ನಮಗೆ ಮಾಡಿದ ಸಪೋರ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಸ್ನೇಹ ಬಂಧುತ್ವ ಇದೆಲ್ಲ ಭಾಳ ಖುಷಿ. ಎಲ್ಲ ಒಂದು ಟೀಮ್ ಒಗ್ಗಟ್ಟಿಂದ ಹೋರಾಟ ಮಾಡ್ದಂಗೆ ಮಾಡ್ತಿದ್ದೀವಿ. ಮತ್ತು ವಿಶೇಷ ಚೇತನರಿಗೆ ನಾವು ಸಾಗರದಲ್ಲಿ ಬಹುಶಃ ನಾವು ಏನು ಅಂತ ಹೇಳಿದ್ರೆ, ನೀವು ನೋಡಿದ್ವಿ ಆರೋಗ್ಯ ಇಲಾಖೆ ಅಥವಾ ನಮ್ಮ ತಾಲೂಕು ಪಂಚಾಯತಲ್ಲಿ ಒಂದು ಸ್ಕೂಟ್ರು ಅಥವಾ ವೀಲ್ ಚೇರ್ ಒಂದು ಅದು ಸ್ವಲ್ಪ ಒಂದು 3-4 ರೂಪಾಯಿ ಕೊಡ್ತಿದ್ವಿ. ವರ್ಷ 3-4-5 ಕೊಡ್ತಿದ್ವಿ. ಆದರೆ ಭಾಳ ಏನು ಖುಷಿ ಆಗ್ತಿದೆ, ಒಂದು ಯಾವುದೋ ಒಂದು ದೊಡ್ಡ ಯೋಜನೆ ನಮ್ಮ ಕಣ್ಣು ಮುಂದೆ ಇದೆ. ಯಾಕಂದರೆ ನಮಗೆ ಕೇಂದ್ರ ಸರ್ಕಾರ, ನಮ್ಮ ಅಶ್ವಿನಿ ಸರ್, ಗವರ್ನರ್ ಅಶ್ವಿನಿ ಸರ್, ಮತ್ತು ನಮ್ಮ ಪ್ರಸನ್ನ ಸರ್, ನಾಗರಾಜ್ ಸರ್, ಪಾಂಡಣ್ಣ ಸರ್ ಎಲ್ಲ ಏನು ಲೈನ್ ಟೀಮ್ ಇದೆ. ಮತ್ತು ವಿಶೇಷ ಹೇಳಬೇಕಾದ್ರೆ ನಮ್ಮ ಸಂತೋಷನವರು ಅವರ ಒಂದು ಏನು ಲೋಡ್ ಮಾಡಿ ಅನ್ಲೋಡ್ ಮಾಡಿದ್ದಿದೆಯಲ್ಲ, ಭಾಳ ಖುಷಿ ಇದೆ. ಇದೆಲ್ಲ ಒಂದು ಪರಿಶ್ರಮ. ನಮಗೂ ಒಂದು ಕಿರೀಟ ಸಿಗ್ತಾ ಇದೆ ಈಗ ಇದರಲ್ಲಿ. ಅವ್ರ ಜೊತೆ ನನಗೂ ಒಂದು ಸಣ್ಣದೊಂದು ಕಿರೀಟ ಸಿಕ್ಕಿ ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಸಿಗ್ತಾರೆ, ಅದು ನನ್ನ ಸಾಗರ ಜನರಿಗೆ ಸಿಗ್ತಾ ಇದೆ. ಭಾಳ ಹೆಮ್ಮೆ ಮತ್ತು ಖುಷಿ ಇದೆ. ಅಲ್ಲ, ಈಗ ನಾಡಿದ್ದು ಈಗ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. MP ಇರ್ತಾರೆ, MLA ಇರ್ತಾರೆ, MLC ಇರ್ತಾರೆ, ಈ ಥರ ಬೇರೆ ಬೇರೆ ಮಾಜಿ MLA ಇರ್ತಾರೆ. ಅಂದರೆ ನಾನು ಹೇಳ್ತಿರೋದು, ಈಗೇನು ತೊಂದರೆ ಆಗ್ತಾ ಇದೆಯಲ್ಲ, ಆ THO ಅವರನ್ನ, DHO ಅವರನ್ನ, ಮತ್ತು ಇಲ್ಲಿ ಸಿವಿಲ್ ಸರ್ಜನ್ನ, ಸಂಬಂಧಪಟ್ಟಂಥ ಆರ್ಥೋಪೆಡಿಕ್ ಸರ್ಜನ್ನ, ENT ಅವರನ್ನ ಈ ಸರ್ಟಿಫಿಕೇಟ್ ಕೊಡೋದು ಮೇಯ್ನ್ ನಿಮಗೆ ಬೇಕಾಗಿರೋದು ಯಾರು ಅಂತಂದರೆ ಆರ್ಥೋಪೆಡಿಕ್ ಸರ್ಜನ್ನು, ENT ಮತ್ತು ಸಿವಿಲ್ ಸರ್ಜನ್ ಸೈನ್ ಮಾಡೋದು DHO. ಈ 4 ಜನನು ನಾಡಿದ್ದು ನೀವು ಕೂರಿಸ್ಕೊಂಡು ಇಷ್ಟೊಂದು ಕಾರ್ಯಕ್ರಮದಲ್ಲಿ ಈಗ ನಾಡಿದ್ದು ಕೂಡ ತುಂಬ ಜನ ಬರ್ತಾರೆ. ಏನಂದರೆ ಅವರಿಗೆ ಸರ್ಟಿಫಿಕೇಟ್ ಇಲ್ಲ, ನೀವು ಸರ್ಟಿಫಿಕೇಟ್ ಇಲ್ಲ ಅಂತ ಅನಿವಾರ್ಯ, ನೀವು ಕೂಡ ಬರಲ್ಲ. ನಿಮ್ಮದು ಲೈನ್ಸ್ ಇತ್ತು ಅಥವಾ ಏನೋ ನಿಯಮ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕೊಡಬೇಕು. ಅದು ಜನಕ್ಕೆ ಈಗಾಗಲೇ ಗೊತ್ತಾಗುತ್ತೆ. ಅಂದರೆ ಇಷ್ಟೊಂದು ಐಟಮ್ಸ್ ಬಂದಿದೆ ಅಥವಾ ನಮಗೂ ಏನೋ ಕೊಡ್ತಾರ ಅಂತೇಳಿ ಬಂದ್ಬಿಡ್ಬೋದು, ನೀವು ಕೊಡೋಕ್ಕಾಗಲ್ಲ. ಆದರೆ ಅವರು ಅದಕ್ಕೆ ತಗೊಳ್ಳುವಂಥ ಅರ್ಹತೆ ಎಲ್ಲದೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ನಾಳೆನೇ ಸ್ಪಾಟಲ್ಲಿ ಅಥವಾ ಮುಂದೊಂದು ದಿವಸ ನೀವು ಲಯನ್ಸ್ ಕ್ಲಬ್ಬಿಂದನೇ ಈ ಥರ ಯಾರ್ಯಾರಿಗೆ ವಿಶೇಷ ಚೇತನ ಸಾಗರ ತಾಲೂಕಲ್ಲಿ ಇದ್ದಾರೆ, ಸೊ ಇದನ್ನೊಂದು ದೊಡ್ಡ ಕಾರ್ಯಕ್ರಮ ನೀವು ಶಾಸಕರ ಜೊತೆ ಮಾತಾಡಿ ಆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಟರ್ಸ್ಗಳನ್ನು ಅಲ್ಲೇ ಕರೆಸಿ ಅಲ್ಲೇ ಸ್ಪಾಟಲ್ಲೇ ಸರ್ಟಿಫಿಕೇಟ್ ಕೊಡೋಂಗೆ ನೀವು ಮಾಡ್ಬೋದಲ್ಲ ಅಂತ. ಖಂಡಿತ ಸರ್, ಅದ್ರ ಬಗ್ಗೆ ಚೆನ್ನಾಗಿದೆ. ನೀವು ಹೇಳಿದ ಮಾತು ನಮಗೆ ತುಂಬ ಅವಶ್ಯಕ ಇರುತ್ತದೆ. ಯಾಕಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಮಾಡಬೇಕಾದ್ರೆ ಇನ್ನು ಇದರಿಂದ ಹೊರತಾಗಿ ಏನಿದೆ, ನಾವು 200 ಸಲ ಹೇಳಿದಂಗೆ 255 ಜನ, ನಾವು 165 ಜನ ಕೊಡ್ತಾ ಇದ್ದೀವಿ. ಇನ್ನು ಉಳಿದಂಥವ್ರು ಏನಿದೆ 100 ಅದಕ್ಕಿಂತ ನಂತರದವರು ಇದ್ದಾರೆ, ಮತ್ತು APL ಕಾರ್ಡ್ ಅವರು ಇದ್ದಾರೆ. ಅವ್ರಿಗೂ ಸರಿಯಾದ ನ್ಯಾಯ ಕೊಡಬೇಕು ಅಂತ ಹೇಳಿದರೆ ನಾವು ನೀವು ಹೇಳಿದಂಗೆ ENT ಅವ್ರನ್ನಾಗಲಿ ಅಥವಾ ಆರ್ಥೋಪೆಡಿಕ್ ಆಗಲಿ ಟೋಟಲ್ ಸರ್ಜನ್ ಯಾರನ್ನೇ ಆಗಲಿ ನಾವು ಕರೆಸ್ಬಿಟ್ಟು ಇಲ್ಲೇ ನಾಡಿದ ಕಾರ್ಯಕ್ರಮದಲ್ಲಿ ಅವರಿಗೂ ಒಂದು ವಿಶೇಷವಾದ ಆಹ್ವಾನ ಕೊಟ್ಟು ಇಲ್ಲಿ ಕರೆಸಿ ನಮ್ಮ ಶಾಸಕರಿಂದ ಸಂಸದರಿಂದ ಎಲ್ಲರಿಗೂ ಒಂದು ಮಾಹಿತಿ ಮನವಿ ಮಾಡಿ ಹೇಳಿಸ್ಬಿಟ್ಟು ಮುಂದೆ ಒಂದು ದಿವಸ ನಂತರ ನಮ್ಮ ಲೈನ್ಸ್ ಕ್ಯಾಂಪ್ ಮಾಡಿ ಸ್ಪಾಟಲ್ಲೇ ಒಂದು ಸ್ಪಾಟಲ್ಲೇ ಸರ್ಟಿಫಿಕೇಟ್ ಮಾಡಿದರೆ ಅವರು ಅಲ್ದಾಡ ತಪ್ಪತ್ತೆ, ಮತ್ತೆ ಜೊತೆಗೆ ಅಲ್ಲಿ ಹೋಗಿ ಗಂಟೆಗಟ್ಟಲೆ ರಿಕ್ವೆಸ್ಟ್ ಮಾಡಿ ಕುತ್ಕೊಂಡ ತಪ್ಪತ್ತೆ. ಆ ರೀತಿ ಒಂದು ಆಲೋಚನೆ ಮಾಡ್ಬೋದಾ ಅಂತ. ಖಂಡಿತ ನಮ್ಮ ಲೈನ್ ಅಂತ ಎಲ್ಲ ಸೇರಿ ಒಟ್ಟಿಯಿಂದಲೂ ಒಂದು ಮದುವೆ ತಯಾರು ಮಾಡಿ ನಾವೇ ಕೊಡ್ತೀವಿ. ನಾವೇ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಲಯನ್ಸ್ ಕ್ಲಬ್ ಅತ್ಯಂತ ಕ್ರಿಯಾಶೀಲವಾಗಿ ಕಳೆದ 1-2-3 ವರ್ಷಗಳಿಂದ ನಮ್ಮ ಡಾಕ್ಟರ್ ಪ್ರಸನ್ನ ಅವರ ನೇತೃತ್ವದಲ್ಲಿ, ಈಗ ಗವರ್ನರ್ ಅವರು ಅಶ್ವಿನಿ ಅವರು ಆದಮೇಲೆ ಮತ್ತು ನಮ್ಮ ಪಾಂಡಣ್ಣ ಮತ್ತು ನಮ್ಮ ನಾಗರಾಜ್ ನಾಯ್ಕ, ಗುಡ್ಡೆಮನೆ ನಾಗರಾಜು ಮತ್ತು ನಮ್ಮ ಅಶೋಕ್ ಬೇಡೂರವರು, ಸಂತೋಷ್ ಅವರು ಮತ್ತು ಬೇರೆ ಬೇರೆ ಈ ಥರ ಇವತ್ತು ಅನಿವಾರ್ಯ ಕಾರಣದಿಂದ ಬೇರೆ ಬರೋಕ್ಕಾಗಿಲ್ಲ, ಸುಧೀರ್ ಶೆಟ್ಟರು, ಈ ಥರ ಬೇರೆ ಬೇರೆ ಅನೇಕ ಜನಗಳು ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಗುಡ್ಡೆಮನೆ ನಾಗರಾಜ್ ಅವ್ರು ಹೇಳಿ ಅವರು ಕೂಡ ಎಲ್ಲರೂ ಕೂಡ ಇದ್ದಾರೆ. ಅವರಿಗೆ ನಮ್ಮ ಇಡೀ ಸಾಗರದ ಸಮಸ್ತ ಜನತೆಯ ಪರವಾಗಿ ವಿಶೇಷವಾದ ಕೃತಜ್ಞತೆ ನಿಮ್ಮ ಮುಖಾಂತರ ಸಲ್ಲಿಸ್ತಾರೆ. ಜನಗಳ ಒಂದು ತಪ್ಪು ಭಾವನೆ ಇದೆ, ಏನಂದರೆ ಲಯನ್ಸು ಮತ್ತು ರೋಟ್ರಿ JCSು ಇವೆಲ್ಲ ಅಂತಂದರೆ ಅಲ್ಲಿ ಭಾಳ ವೈಟ್ ಕಾಲರ್ಸು ಶ್ರೀಮಂತರು ಇರ್ತಾರೆ, ಬೇರೆ ಯಾರೋ ಕೆಲಸ ಮಾಡ್ತಿರ್ತಾರೆ. ಅವ್ರ ನಡುವೆ ಹೇಗೆ ಅಂತ ಈ ತುಂಬ ಜನಕ್ಕೆ ಅಲ್ಲಿ ಆ ಸಂಸ್ಥೆಗಳಿಗೆ ಸೇರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕೀಳರಿಮೆ ಥರ ಇರುತ್ತೆ. ಇಲ್ಲಿ ನಾವು ಸಂತೋಷ ಅಂತಲೂ ಕಾಣ್ತೀವಿ. ಅವರು ಅಲ್ಲಿ ಬಂದಂಥವರಿಗೆ ತಟ್ಟೆ ಕೊಡಬೇಕಾ ತಟ್ಟೆ ಕೊಡ್ತಾರೆ, ತಟ್ಟೆ ಲೋಟ ತೊಳಿಬೇಕಾ ಲೋಟ ತೊಳಿತಾರೆ, ಬಾಕ್ಸ್ ಹೊರಬೇಕಾ ಬಾಕ್ಸ್ ಹೊರ್ತಾರೆ. ಅಂದರೆ ಪ್ರತಿಯೊಂದು ಕೂಡ ಅವ್ರಿಗೇನು ಅದು ಕೀಳರಿಮೆ ಮೇಲರಿಮೆ ಆ ಥರ ಯಾವುದೂ ಇಲ್ಲ. ಸಂತೋಷ್ ಅವರಿಗೆ ನಾವು ಲೈನ್ಸಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಮತ್ತು ಹೇಗೆ ಈ ರೀತಿ ಅಂದರೆ ಈಗ ಯಾವ ಬೇರೆಯವ್ರು ಇರ್ತಾರೆ ಅವ್ರು ಕೆಲಸ ಮಾಡೋಲ್ಲ, ಅವಾಗ ನೀವು ಅವ್ರ ಎದುರುಗಡೆ ಮಾಡಬೇಕು ಅನಿಸುತ್ತೆ. ನೀವು ಮಾಡ್ತಿರೋ ಸಂದರ್ಭದಲ್ಲಿ ನಿಮಗೆ ನಾನು ಅಯ್ಯೋ ಏನಪ್ಪ ಸುಮ್ಮನೆ ಇದ್ದಾರೆ, ನಾವು ಕೆಲಸ ಮಾಡಬೇಕು, ಈ ರೀತಿ ಭಾವನೆಗಳು ಯಾವ್ದಾದ್ರು ಬಂದಿದ್ದೀಯಾ ಹೇಗೆ? ಮೊದಲಿಗೆ ಎಲ್ಲರಿಗೂ ಸ್ವಾಗತ, ನಮಸ್ಕಾರ ಸರ್. ನಾನು
ಲಯನ್ಸ್ ಸಂಸ್ಥೆ ಬರೋಕ್ಕೂ ಮುಂಚೆ ಸಾಮಾಜಿಕ ಕ್ಷೇತ್ರದಲ್ಲಿ ಸುಮಾರು 13 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೆ. ಅದರಲ್ಲೂ ನಾನು ಗ್ರಾಮೀಣ ಕುಗ್ರಾಮಗಳಿಗೆ ನಾನು ನನ್ನ ಸೇವೆ ಮಾಡ್ತಾ ಇರಬೇಕಾದ್ರೆ ನನಗೆ ಬಂದು ಏನಂದರೆ ನನ್ನದೇ ಒಂದು ಸಂಸ್ಥೆ ಕಟ್ಕೊಂಡು ಕುಗ್ರಾಮಗಳಿಗೆ ಸೇವೆ ಮಾಡ್ತಾ ಬಡ ಬಡವರಿಗೋಸ್ಕರ ಸೇವೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕನಸು ಏನು ಅಂತ ಹೇಳಿದ್ರೆ ಎಲ್ಲರೂ ಮನುಷ್ಯರೇ. ಇಲ್ಲಿ ದೇವರು ಎಲ್ಲರನ್ನೂ ಒಂದೇ ಸಮಾನ ಕೊಡ್ತಿದ್ದಾರೆ. ಇಲ್ಲಿ ಯಾರೂ ಮೀರಲ್ಲ, ಯಾರೂ ಕೇಳಲ್ಲ. ಹಣದ ರೂಪದಲ್ಲಿ ಒಬ್ಬರು ದೊಡ್ಡವನು ಒಬ್ಬರು ಸಣ್ಣವನು ತಳಿಬೋದು, ಆದರೆ ಮನುಷ್ಯ ಅಂತ ಬಂದಾಗ ಎಲ್ಲರೂ ಒಂದೇ. ಹಾಗಾಗಿ ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಹೊರತು ಯಾವುದೇ ಆಸ್ತಿ ಅಥವಾ ಅಂತಸ್ತಿಗೆ ಬೆಲೆ ಅಲ್ಲ. ಅದನ್ನ ನಾನು ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಾನು ಲಯನ್ಸ್ ಕ್ಲಬ್ಗೆ ಬರೋಕ್ಕೆ ಮೂಲ ಕಾರಣ ನಮ್ಮ ಪ್ರಸನ್ನ ಸರ್ ಅವರು. ಯಾಕೆಂದ್ರೆ ಲಯನ್ಸ್ ಕ್ಲಬ್ ಅಂದ್ರೆ ನಾವು ತಿಳ್ಕೊಂಡಾಗೆ ಲಯನ್ಸ್ ಕ್ಲಬ್ ಅಂದ್ರೆ ಒಂದು ಅನಾಮಂತರ ಕ್ಲಬ್ ಆಗಿರ್ಬೋದು ಅಥವಾ ಬೇರೆ ರೀತಿ ಆಕ್ಟಿವಿಟಿ, ಅದು ನಗರಗಳಿಗೆ ಸೀಮಿತವಾಗಿರೋ ಕ್ಲಬ್ ಅನ್ನೋ ರೀತಿಯಲ್ಲೇ ಒಂದು ಕಲ್ಪನೆ ಇತ್ತು. ಯಾವಾಗ ಪ್ರಸನ್ನ ಸರ್ ಅವರ ಕಾರ್ಯವೈಖರಿಯನ್ನು ನೋಡಿದಾಗ ನಾವು ಅವ್ರ ಕೈ ಜೋಡಿಸಿ ಅನೇಕ ಕಾರ್ಯಕ್ರಮಗಳನ್ನ ನಾನು ಈಗ ರೀಸೆಂಟಾಗಿ ಅವರ ಲಯನ್ಸ್ ಕ್ಲಬ್ ಜೊತೆಗೆ ಬಂದಿದ್ದೆ. ಬಂದ ಮೇಲೆ ನಾವು ನಗರದಿಂದ ಕುಗ್ರಾಮಗಳ ಕಡೆಗೆ ಪ್ರಯಾಣ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತೀವಿ. ಲಯನ್ಸ್ ನಡುವೆ ಕುಗ್ರಾಮದ ಕಡೆಗೆ ಅಂತ. ಅದರ ಒಂದು ಭಾಗವಾಗಿ ನಾವು ಲಯನ್ಸ್ ಕ್ಲಬ್ ಇಂದ ಸುಮಾರು 54 ವಾಕರ್ಗಳನ್ನ ಹಿರಿಯ ನಾಗರಿಕರಿಗೆ ಮತ್ತೆ ಯಾರಿಗೆ ನೀಡಿದವರಿಗೆ ಕೊಟ್ವಿ. ಆವಾಗ ನಾವು ಕುಗ್ರಾಮಗಳಿಗೆ ಲಯನ್ಸ್ ಕ್ಲಬ್ಬಿಂದ ನಾವೆಲ್ಲರೂ ನಮ್ಮ ಪಾಂಡುರಂಗ ಸರ್ ಆಗಿರ್ಬೋದು, ನಮ್ಮ ಗವರ್ನರ್ ಅಶ್ವಿನಿ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಅರ್ಧ ಸಾರು, ನಮ್ಮ ಅಧ್ಯಕ್ಷ ಪ್ರಸನ್ನ ಸರ್, ಮತ್ತೆ ನಮ್ಮ ಹಿರಿಯ ಅನೇಕ ನಮ್ಮ ಫ್ರೆಂಡ್ಸ್ಗಳು ಸೇರಿಕೊಂಡು ನಾವು ಕುಗ್ರಾಮಗಳಿಗೆ ಹೋಗಿ ಆ ಹಿರಿಯ ನಾಗರಿಕರಿಗೆ ವಾಕರ್ ಕೊಟ್ಟಾಗ ಆ ಮಂದಹಾಸ ಇದ್ದಾರೋ. ಉದಾಹರಣೆ, ಒಂದು ಹಿರಿಯ ನಾಗರಿಕರಾದ ಒಂದು ಅಜ್ಜಿ 2 ವರ್ಷ ಬೆಡ್ ರಿಟರ್ನ್ ಆಗಿದ್ರು. ಅವ್ರು ಎದ್ದು ನಡೆಯೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ನಾವು ಮನೆ ಬಾಗಿಲು ಹೋಗ್ತೀವಿ, ಅವ್ರಿಗೆ ವಾಕರ್ ಕೊಡ್ಬೇಕು ಅಂದಾಗ ಅವ್ರು ಹೊರಗೆ ಕರ್ಕೊಳ್ಳೋ ಪರಿಸ್ಥಿತಿ ಇದ್ದಿಲ್ಲ. ನಾವು ಒಳಗೆ ಹೋದಾಗ ಅಜ್ಜಿ ಹೇಳ್ತಾ ಇದೆ ನನಗೆ ಆಗಲ್ಲ, ನನಗೆ ನಡೆಯೋಕ್ಕಾಗಲ್ಲ ಅಂತ. ನಾವು ವಾಕರ್ ಇಟ್ಟಾಗ ಒಂದು ಟವಲ್ ತಗೊಂಡು ಕುತ್ಕೊಂಡು ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿ ಆ ವಾಕರ್ ಅನ್ನು ನಡೆಯಕ್ಕೆ ಕಟ್ ಮಾಡ್ತು. ಒಂದು ಮಗು ಪ್ರಥಮವಾಗಿ ಮನೆಯಲ್ಲಿ ಒಂದು ಹೆಜ್ಜೆ ಹಾಕಿದ, ಪುಟ್ಟ ಹೆಜ್ಜೆ. ಆ ಹೆಜ್ಜೆನ ಅಜ್ಜಿಯಲ್ಲಿ ಕಂಡೆ. ಅವತ್ತು ಅಜ್ಜಿ ಕಣ್ಣಲ್ಲಿರುವಂತಹ ಒಂದು ಖುಷಿ ನಾವು ಕೋಟಿ ದುಡ್ಡು ನಮ್ಮ ಹತ್ರ ಇದ್ರೂ, ನಮ್ಮ ಬ್ಯಾಂಕಲ್ಲಿ ಒಂದು ಕೋಟಿ ಇದ್ರೂ ಅದಕ್ಕೆ ಸಮ ಅಲ್ಲ. ಆ ಒಂದು ಆತ್ಮತೃಪ್ತಿ ನನಗಿತ್ತು. ಆ ಆತ್ಮತೃಪ್ತಿಗಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಲಯನ್ಸ್ ಅನ್ನೋದು ನಾನು ಲಯನಿಸಮ್ ಆಗಿದ್ದೀನಿ. ಇದು ನನ್ನ ಸಂಸ್ಥೆ, ಇದು ನನ್ನ ಕಾರ್ಯ. ಇಲ್ಲಿ ಒಂದು ನೀವು ಹೇಳಿದ್ರಿ, ಒಂದು ತಟ್ಟೆ ತೆಗಿಬೇಕು ಅಥವಾ ಒಂದು ಬಾಕ್ಸ್ ಹೊರಬೇಕು ಅಂದಾಗ ಯಾರಿಗೋಸ್ಕರ ಮಾಡ್ತಾ ಇದ್ವಿ? ಲಯನ್ ಸಂಸ್ಥೆ ಇರುವುದೇ ಸೇವೆಗಾಗಿ. ನಾವು ಮಾಡ್ತಾ ಇಲ್ಲ ಸೇವೆಗಾಗಿ. ಯಾಕಂದ್ರೆ ಇಲ್ಲಿ ಬಂದು ನಾವು ಸೇವೆಗಾಗಿ ಕೆಲಸ ಮಾಡ್ತಾ ಇಲ್ಲ, ಅಧಿಕಾರಕ್ಕೆ ಕೆಲಸ ಮಾಡ್ತಾ ಇಲ್ಲ, ಒಂದು ಸೇವೆಗಾಗಿ ಕೆಲಸ ಮಾಡ್ತೀವಿ. ಆ ಸೇವೆ ಯಾರಿಗೆ ರೀಚ್ ಆಗಬೇಕು ಅಂದ್ರೆ ಕಷ್ಟ ಕಡೆಯ ವ್ಯಕ್ತಿಗೂ ರೀಚ್ ಆಗಬೇಕು. ಅದು ಲಯನ್ಸ್ನ ಗುರಿಯಾಗಿರಬೇಕು. ನನ್ನ ಕನಸು ನಮ್ಮ ಲಯನ್ಸ್ ಸಂಸ್ಥೆ, ನೀವು ಅವಾಗ ಒಂದು ಪ್ರಶ್ನೆ ಕೇಳಿದ್ರಿ, ಇನ್ನೂ ಅನೇಕ ಜನರಿಗೆ ಸೌಲಭ್ಯಗಳು ಆಗುತ್ತಾ ಅಂತ. ನಮ್ಮ ಒಂದು ಕನಸು ಇದೆ. ನಾನು ಬೆಳಿಗ್ಗೆ ಸಮೇತ ಇವತ್ತು ನಮ್ಮ ಸ್ನೇಹಿತರ ಜೊತೆ ಅದೇ ಮಾತಾಡ್ತಿದ್ದೆ. ಮುಂದಿನ ದಿನಗಳಲ್ಲಿ ನಾವಿದು ಕುಗ್ರಾಮಗಳಿಗೆ ಹೋಗಿ ಅಲ್ಲಿ ಅನೇಕ ಜನರಿಗೆ ಸೌಕರ್ಯ ಸಿಕ್ಕಿಲ್ಲ, ಅವ್ರಿಗೆ ಇನ್ನೂ ಮಾಹಿತಿ ಇಲ್ಲ, UDID ಅಂದರೆ ಗೊತ್ತಿಲ್ಲ, ಅವ್ರಿಗೆ ಮಾಹಿತಿ ಸಿಗ್ತಲ್ಲ. ಈ ಮಾಹಿತಿ ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಅವ್ರಿಗೆ UDID ಮಾಡಿಕೊಟ್ಟು ಅವರಿಗೂ ಇದು ರೀಚ್ ಮಾಡಿಸ್ಬೇಕು. ಯಾಕೆಂದರೆ ನಗರ ವ್ಯಾಪ್ತಿಯಲ್ಲಿ ಅನೇಕರಿಗೆ ಸೌಕರ್ಯಗಳು ಸಿಗುತ್ತೆ, ಕುಗ್ರಾಮಗಳಿಗೆ ಯಾರೂ ಹೋಗೋದಿಲ್ಲ. ಕುಗ್ರಾಮದಲ್ಲಿರೋ ವ್ಯಕ್ತಿಗಳಿಗೆ ಕರೆಂಟ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇರಲ್ಲ. ಅಂಥ ಜನರಿಗೆ ಹೋಗಿ ರೀಚ್ ಆದರೆ ನಮ್ಮ ಲಯನ್ಸ್ನ ಸಾಧನೆ ಮತ್ತು ಲಯನ್ಸ್ನ ಒಂದು ಸೇವೆ ಪ್ರತಿಯೊಂದು ವ್ಯಕ್ತಿಗೂ ರೀಚ್ ಆಗುತ್ತೆ ಅನ್ನೋದು ನನ್ನ ಕನಸು. ಆ ಕನಸಿಗಾಗಿ ನಾನು ಲಯನ್ಸ್ ಕ್ಲಬ್ಗೆ ಬಂದಿದ್ದೇನೆ. ಸಾಗರ ದಾಟಿ ನಾನು ಹೇಳಿದ್ದು ನಿಮಗೆ ಬಹಳ ಬೇರೆ ಬೇರೆ ಅನೇಕ ಎಲ್ಲ ಹಿರಿಯರದ್ದು ಮತ್ತು ದಾನಿಗಳದ್ದು ಸಂಪರ್ಕ ಇದೆ. ಸೊ ಹಾಗಾಗಿ ಸಾಗರದಲ್ಲಿ ಈಗ ಲಯನ್ಸ್ ಕ್ಲಬ್ನವರು ಇದನ್ನು ಒಳಗೊಂಡು ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಅದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ಆದರೂ ಕೂಡ ನೀವು ಅಲ್ಲಿ ಆ ನಾಗರಾಜ್ ನಾಯ್ಕರು ಅತ್ಯಂತ ದಂಪತಿಗಳು ನೋಡ್ತಾ ಸಹೋದರಿ ಒಂದು 75-86 ಜನಕ್ಕೆ ಇದು ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಈ ಥರದ್ದು ತುಂಬ ಜನಕ್ಕೆ ಅವಶ್ಯಕತೆ ಇದೆ. ನೀವು ಹೇಗೆ ಅಲ್ಲಿ ಜನಕ್ಕೆ ಸಹಾಯ ಮಾಡ್ಬೋದು ಅನ್ನೋ ಯೋಚನೆ ಮಾಡ್ಬೋದು? ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ನನ್ನ ಧರ್ಮಪತ್ನಿ ಅನುಪಲ್ಲವಿ ಈ ಸಂಸ್ಥೆಗೆ ಸೇರ್ಕೊಳ್ಳೋಕ್ಕೆ ಮೂಲ ಕಾರಣ ನಮ್ಮ ತಾಲೂಕು ಅಧ್ಯಕ್ಷರಾದ ಲಯನ್ ಅಧ್ಯಕ್ಷರಾದ ಡಾಕ್ಟರ್ ಪ್ರಸನ್ನ ಅವರು, ನಮ್ಮ EN ನಾಗರಾಜ್ ಅವರು, ಅಶ್ವಿನಿ ಸರ್, ಇನ್ನೂ ಹಲವಾರು ಜನ, ಪಾಂಡಣ್ಣವರು. ಅದಕ್ಕಿಂತ ಮುಖ್ಯವಾಗಿ ಈ ಲಯನ್ಸ್ ಕ್ಲಬ್ ಒಂದು ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅನ್ನೋದೇ ಗೊತ್ತಾಗಿದೆ 25-26 ಸಾಲಿಗೆ. ಅದರ ಡಾಕ್ಟರ್ ಪ್ರಸನ್ನ ಅಧ್ಯಕ್ಷರ ಆದಮೇಲೆ ನಾವು ಕೂಡ ಇದೊಂದು ಸಂಸ್ಥೆ ಇದೆ ಅಂತ ತಿಳ್ಕೊಂಡಿದ್ವಿ, ಬಟ್ ಈ ಥರ ಲೆವೆಲಿಗೆ ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಈ ಅಶ್ವಿನಿ ಕುಮಾರ್ ನಾವು ಮಾತಾಡ್ತಾರೆ, ಎಲ್ಲರ ಜೊತೆಗೆ ಸಣ್ಣವರಾಗಿರ್ತಾರೆ, ದೊಡ್ಡವರಾಗಿರ್ತಾರೆ. ನೀವು ಹತ್ತಿರದಿಂದ ನೋಡಿದ್ದೀನಿ, ದೂರದಿಂದ ನೋಡಿದ್ದೀನಿ, ಕೇಳಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ನಾನು ನನ್ನ ಈ ಸಂಸ್ಥೆಗಳು ಸೇರ್ಬೇಕಾದ್ರೂ ನನಗೂ ಸ್ವಲ್ಪ ಅಡೆತಡೆಗಳು ಕೆಲವು ಮಾಡಿದ್ರು.
ಬೇಡ ಬೇಕು ಬೇಡ ಆದರೂ ಕೂಡ ಡಾಕ್ಟರ್ ಪ್ರಸನ್ನ ಅಯ್ಯನ್ನು ಪ್ರಸನ್ನ ಇದು ನಮ್ಮ ಅಶ್ವಿನಿ ಸರ್ ಎಲ್ಲ ಇಲ್ಲೇ ಇರಲಿ ಅಂತ ಸೇರಿಸ್ಕೊಂಡು ನಾವು ನಮ್ಮ ಸಂತೋಷ ಹೇಳಿದಾಗೆ ಸೇವೆ ಮಾಡಕ್ಕೆ ಬಂದಿದ್ದೀವಿ. ಸೇವೆ ನಾನು ಅವ್ರಿಗೆ ಬಂದು ಪ್ರಸನ್ನ ಅವರಿಗೆ 2 ಸರಿ ಕೇಳಿದೆ, ಸರ್ ನಾನು ಇಲ್ಲಿ ಬಂದು ಮೆಂಬರ್ಶಿಪ್ ಆಗಿರೋದು ನಮ್ಮ ಬರೀ ಕೋರ್ಸ್ ಕೊಡೋದಿಲ್ಲ, ಏನು ಕೆಲಸ ಹೇಳ್ತೀರಿ ಹೇಳಿ ಸರ್, ನಾನು ಕೆಲಸ ಮಾಡಬೇಕು, ನಾನು ಎಲ್ಲಿಗೋ ಪ್ರೋಗ್ರಾಮ್ ಇದ್ದಿಂದ ಕೆಲಸ ಮಾಡಿ ನಾನು ನನ್ನ ಹೆಂಡತಿ ಇಲ್ಲೇ ಇದ್ದೀವಿ ಹೋಗಿಲ್ಲ, ಕೆಲಸ ಮಾಡಿದೆ, ಕೆಲಸ ಮಾಡಿ ನಾವು ಹೆಸರು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ಸೇರ್ಕೊಂಡೆ. ನೀವು ಹೇಳಿದಂಗೆ ನಾನು 17 ಜನನ ವೃದ್ಧರನ್ನ ಇಟ್ಕೊಂಡಿದ್ದೆ. 17 ವೃದ್ಧರನ್ನ ಇಟ್ಕೊಂಡೆ ನಾನು 3 ತಿಂಗಳಲ್ಲಿ ನಾನು ಸುತ್ತ ಬಂದೆ. ಅದರಲ್ಲಿ ಆ ನಾಗರಾಜ್ ಅವರು ಹೊಸೂರಿನಲ್ಲಿ ಮಾಡ್ಕೊಂಡಾಗ ಅವರು ಅನಾಥಾಶ್ರಮ 12 ವರ್ಷದ ಮಾಡಿದ ಕಾರ್ಯಕ್ರಮ. ನಾವು ಕೂಡ ಹಲವಾರು ಬಾರಿ ದಾನ ಧರ್ಮ ಈಗ ಬೇರೆ ರೀತಿಯಿಂದ ಕೊಡಿಸಿದ್ದೀನಿ. ಅದನ್ನ ಕಷ್ಟ ಆ ಎಲ್ಲ ದಾನ ಧರ್ಮ ಎಲ್ಲರೂ ಕೊಡ್ತಾರೆ, ಬಟ್ ಆ ಮಾಡೋ ಕೆಲಸ ಇದೆಯಲ್ಲ, ಅವ್ರ ಗಂಡ ಹೆಂಡತಿಗೆ ಯಾವ ಥರ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಸಾಕಾಗಲ್ಲ. ಆ ಚಾಕ್ರಿ ಮಾಡೋದಿದೆಯಲ್ಲ, ಆ ಸೇವೆ ಮಾಡೋದಿದೆಯಲ್ಲ, ಅದಕ್ಕೆ ನಾನು ಅವ್ರಿಗೆ ಇಲ್ಲಿಂದ ಸೇರ್ಕೊಂಡಿದ್ದೀವಿ. ಒಂದು ಆಮೇಲೆ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ಯಾವ ರೀತಿ ಸಹಕಾರ ಮಾಡೋಕ್ಕಾಗುತ್ತೆ, ಹಿರಿಯರ ಮತ್ತು ಅಧ್ಯಕ್ಷರ ಮತ್ತು ಮುಂದಿನ ಅಧ್ಯಕ್ಷರ ಸಲಹೆ ಸಹಕಾರವನ್ನು ಪಡೆದು ಅವರಿಗೂ ಯಾವ ರೀತಿ ಕಟ್ಟಕಡೆಯ ವ್ಯಕ್ತಿಗಳಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ, ಆಮೇಲೆ ತಂದೆ ತಾಯಿ ನೋಡ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರನ್ನೂ ಕನ್ಸಲ್ಟ್ ಮಾಡಿ ಅವ್ರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ಅಂತ ಈ ಸಂಸ್ಥೆ ಮೂಲಕ ನಾವು ಸಹಾಯ ಮಾಡೋಕ್ಕೆ ಸತಾಯವಾದ ಪ್ರಯತ್ನ ಮಾಡ್ತೀವಿ. ಲಯನ್ಸ್ ಕ್ಲಬ್ ಹಾಗೂ ಶ್ರೀ ಶೃಂಗೇರಿ ಶಂಕರಮಠ ಇವರ ವತಿಯಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ 18ನೇ ತಾರೀಕು ಅಂದರೆ ಇದೇ ತಿಂಗಳು 18ನೇ ತಾರೀಕು ಸೋಮವಾರ ಸಾಗರದ ಶೃಂಗೇರಿ ಮಠದಲ್ಲಿ ನಡೀತಾ ಇದೆ. ಬೆಳಗ್ಗೆ 9:30-10 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಸಂಜೆವರೆಗೂ ಕೂಡ ಈ ಕಾರ್ಯಕ್ರಮ ಇರುತ್ತೆ. ಹತ್ತಿರದಲ್ಲಿ ಯಾರೇ ಇದ್ದರೂ ಕೂಡ ಹೋಗಿ ಕಾರ್ಯಕ್ರಮವನ್ನು ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.